ಹಾಯ್ ಹಲೋ ನಮಸ್ತೆ. ನಿಮಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ನಟ ಯಶ್ ಅವರು ಟಾಕ್ಸಿಕ್ ಮೂವಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ಟಾಕ್ಸಿಕ್ ಮೂವಿ ಹೇಳಿದ ದಿನಾಂಕಕ್ಕೆ ಬಿಡುಗಡೆ ಆಗುತ್ತಾ? ಬಿಡುಗಡೆ ಆದರೂ ಕೂಡ ಟಾಕ್ಸಿಕ್ ಮೂವಿಗೆ ನಿರೀಕ್ಷೆ ಮಾಡಿರ್ತಕ್ಕಂತಹ ಥಿಯೇಟರ್ಗಳು ಸಿಗ್ತವ ಅನ್ನುವಂಥದ್ದು ಈಗ ಗೊಂದಲ ಆಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ದುರಂಧರ್ 2 ಅನ್ನುವಂತಹ ಮೂವಿ ಕೂಡ ನಿಮಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ದುರಂಧರ್ ಮೂವಿ ಒಂದು ಬಿಡುಗಡೆ ಆಗಿ ರಾಜ್ಯಾದ್ಯಂತ ದೇಶಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಕೇವಲ ಹಿಂದಿ ಭಾಷೆಯಲ್ಲಿ ಮಾತ್ರ ಅದು ಬಿಡುಗಡೆಯನ್ನು ಆಗಿ ಸುಮಾರು 1300 ಕೋಟಿ ಕಲೆಕ್ಷನನ್ನು ಮಾಡಿತ್ತು, ಕೇವಲ ಒಂದೇ ಒಂದು ಲ್ಯಾಂಗ್ವೇಜಲ್ಲಿ ಬಿಡುಗಡೆಯಾಗಿ. ಈಗ ಅದು ದುರಂಧರ್ 2 ಮೂವಿ ಅದೇ ಒಂದು ತಾರೀಕಿನಂದು ಅಂದರೆ ಮಾರ್ಚ್ 19ನೇ ತಾರೀಕು ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಇದನ್ನು ಕುರಿತು ಸಾಕಷ್ಟು ರೀತಿಯಲ್ಲಿ ಕುತೂಹಲ ಇರ್ತಕ್ಕಂಥದ್ದು. ಅದೇ ದಿನಾಂಕದಂದು ನಮ್ಮ ಟಾಕ್ಸಿಕ್ ಮೂವಿ ಕೂಡ ಬಿಡುಗಡೆ ಆಗಿರ್ತಕ್ಕಂಥದ್ದು ಅಥವಾ ಆಗ್ತಾ ಇರ್ತಕ್ಕಂಥದ್ದು. ಸೊ ಇದನ್ನು ಸಿನಿಮಾ ಪ್ರೇಕ್ಷಕರು ಯಾವ ರೀತಿಯಾಗಿ ಅದನ್ನು ಸ್ವೀಕರಿಸ್ತಾರೆ? ಯಾಕೆ ಅಂತಂದರೆ ಸಿನಿಮಾ ಅನ್ನುವಂಥದ್ದು ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ನೋಡಬೇಕು ಅಥವಾ ಆ ಒಂದು ಇಂಟ್ರೆಸ್ಟ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಇದ್ದೇ ಇರ್ತದೆ. ಬಿಕಾಸ್ ಯಾಕೆ ಅಂತಂದರೆ ದುರಂಧರ್ 2 ಮೂವಿ ದುರಂಧರ್ 1 ಯಾವ ರೀತಿಯಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ಹಲ್ಚಲನ್ನು ಸೃಷ್ಟಿ ಮಾಡಿತ್ತೋ, ದುರಂಧರ್ 1 ಮೂವಿ ಯಾವ ರೀತಿಯಾಗಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತೋ, ಸೊ ದುರಂಧರ್ 2 ಮೂವಿಗೆ ಅದೇ ರೀತಿಯಾಗಿರ್ತಕ್ಕಂತಹ ಎಕ್ಸ್ಪೆಕ್ಟೇಷನ್ನು, ಅದೇ ರೀತಿಯಾಗಿರ್ತಕ್ಕಂತಹ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂತಹ ಒಂದು ಪ್ರೇಕ್ಷಕರ ವರ್ಗ ಒಂದು ಕಡೆ ಇದ್ದರೆ, ಟಾಕ್ಸಿಕ್ ಮೂವಿಗೋಸ್ಕರ ಸುಮಾರು 4 ವರ್ಷಗಳಿಂದಲೂ ಕೂಡ ಶ್ರಮವನ್ನು ಪಟ್ಟು ತೆರೆಯ ಮೇಲೆ ತಗೊಂಬರೋದಕ್ಕೆ ಯಾವೆಲ್ಲ ರೀತಿಯ ಪ್ರಯತ್ನಗಳನ್ನು ನಟ ಯಶ್ ಅವರ ಟೀಮ್ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂತಹ ವಿಚಾರ. ಸೊ ಈಗ ದುರಂಧರ್ 2ಗೆ ಮತ್ತು ಟಾಕ್ಸಿಕ್ ಮೂವಿಗೆ ನಿರೀಕ್ಷೆ ಇರ್ತಕ್ಕಂತಹ ಮಟ್ಟದಲ್ಲಿ ಥಿಯೇಟರ್ಗಳು ಸಿಗ್ತವ? ಥಿಯೇಟರ್ಗಳು ಸಿಗಲಿಲ್ಲ ಅಂತಂದರೆ ಯಾವ ಮೂವಿಗೆ ಲಾಸ್ ಆಗುತ್ತೆ, ಯಾವ ಮೂವಿಗೆ ಬೆನಿಫಿಟ್ ಆಗುತ್ತೆ ಎಂಬೆಲ್ಲ ವಿಚಾರವನ್ನು ನಾವು ಈ ಒಂದು ವಿಡಿಯೋದ ಉದ್ದಗಲಕ್ಕೂ ಚರ್ಚೆಯನ್ನು ಮಾಡೋಣ. ಅದಕ್ಕೂ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮೂವಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಅಪ್ಡೇಟ್ ಬಂತು ಅಂತಂದರೆ ನಿಮಗೆ ವಿಡಿಯೋಸ್ಗಳನ್ನು ಮಾಡಿ ಮಾಹಿತಿಗಳನ್ನ ಹಂಚ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸೊ ಮತ್ತೆ ಆಗ್ತದೆ, ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಯಶ್ ಅವರ ಅಭಿಮಾನಿಗಳಿದ್ದೀರಾ ತಪ್ಪದೆ ಒಂದೇ ಒಂದು ಲೈಕ್ ಅನ್ನು ಮಾಡಿ, ವಿಡಿಯೋಗೆ ಹೈಪ್ ಮಾಡಿ ಅಂತೇಳಿ ಹೇಳ್ತಾ ಬನ್ನಿ ಮ್ಯಾಟರ್ನ ಆನ್ ಮಾಡೋಣ. ಹೌದು, ಸಾಕಷ್ಟು ರೀತಿಯಲ್ಲಿ ನಟ ಯಶ್ ಅವರ ಅಭಿಮಾನಿಗಳು ಅಂತೂ ಸುಮಾರು 4 ವರ್ಷಗಳಿಂದಲೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ವರ್ಷ ಏನಾದರೂ ಬಿಡುಗಡೆ ಆಗುತ್ತಾ, ಮುಂದಿನ ವರ್ಷ ಏನಾದರೂ ಬಿಡುಗಡೆ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಆಫ್ಟರ್ ಕೋವಿಡ್ ಆದಮೇಲೆ ಯಾವಾಗ KGF 2 ಮೂವಿ ಬಿಡುಗಡೆ ಆಯಿತೋ ಅದ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಟ ಯಶ್ ಅವರು ತೆರೆಯ ಮೇಲೆ ಬಂದಿಲ್ಲ. ಸೊ ಅದನ್ನು ಅವರ ಅಭಿಮಾನಿಗಳು ಬಹಳಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ. ಅದರ ಬೆನ್ನಲ್ಲಿ ನಟ ಯಶ್ ಅವರು ದೊಡ್ಡದಾಗಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ, ಸೊ ಅನ್ನ ಬೆಂದಷ್ಟು ಚೆನ್ನಾಗಿರುತ್ತೆ, ಸ್ವಲ್ಪ ತಾಳ್ಮೆ ಅನ್ನೋದಿರಲಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಅಥವಾ ಎಲ್ಲಾದರೂ ಸಿಕ್ಕಾಗ ಹೇಳ್ತಾ ಇದ್ರು. ಅದನ್ನೆಲ್ಲ ಮನವರಿಕೆ ಮಾಡಿಕೊಂಡಾಗ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಾಗ ಟಾಕ್ಸಿಕ್ ಮೂವಿಯ ಒಂದೊಂದೇ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿದಂತಹ ಸಂದರ್ಭದಲ್ಲಿ ಆ ಪೋಸ್ಟರ್ಗಳ ಕ್ವಾಲಿಟಿ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಅಥವಾ ಆ ಕ್ವಾಲಿಟಿ ಎಲ್ಲಿಯೂ ಕೂಡ ನಾವು ಇಂಡಿಯನ್ ಸಿನಿಮಾನ ನೋಡ್ತಾ ಇದ್ದೀವೇನೋ ಅನ್ನುವಂತಹ ಒಂದು ಆ ಫೀಲ್ ಆಗಲ್ಲ ನಮಗೆ. ಸೊ ಆ ರೀತಿಯಾಗಿ ಮೇಕಿಂಗ್ ಮಾಡಿರ್ತಕ್ಕಂಥದ್ದು, ಆ ರೀತಿಯ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿರ್ತಕ್ಕಂಥದ್ದು. ಸೊ ಇದು ಕನ್ನಡ ಸಿನಿಮಾ ರಂಗದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ರೀತಿಯಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅಂತಂದ್ರೂ ಕೂಡ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಸೊ ಆ ಪರಿಯಾಗಿ ಇರ್ತಕ್ಕಂತಹ ಒಂದು ಫ್ಯಾನ್ಸ್ ಫಾಲೋವರ್ಸ್ ಆಗಿರ್ಬೋದು, ಅಥವಾ ಈ ಒಂದು ಟಾಕ್ಸಿಕ್ ಮೂವಿ ಬಿಡುಗಡೆಗೂ ಮುನ್ನ ಮಾಡಿರ್ತಕ್ಕಂಥ ಹೈಪನ್ನು ನೋಡಿದ್ರೆ ಆ್ಯಂಡ್ ಆ ಒಂದು ಮೂವಿಯ ಒಂದೊಂದೇ ಕಂಟೆಂಟ್ಗಳನ್ನು ಬಿಡುಗಡೆ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ, ಆ ಒಂದು ಕಂಟೆಂಟನ್ನು ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಅನಿಸೋದು ಒಂದೇ, ನಾವು ಕನ್ನಡ ಸಿನಿಮಾವನ್ನು ನೋಡ್ತಾ ಇದ್ದೀವೋ ಅಥವಾ ಬೇರೆ ಯಾವುದೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂತಹ ಒಂದು ಸಿನಿಮಾವನ್ನು ನಾವು ನೋಡ್ತಾ ಇದ್ದೇವೋ ಅಥವಾ ಆ ಒಂದು ಸಿನಿಮಾದ ಕಂಟೆಂಟ್ಗಳನ್ನು ನಾವು ನೋಡ್ತಾ ಇದ್ದೀವೋ ಅನ್ನುವಂತಹ ಒಂದು ಫೀಲ್ ಆಗೋದಂದ್ರೂ ಸಹಜ. ಬಿಕಾಸ್ ಆ ರೀತಿಯಾಗಿರ್ತಕ್ಕಂತಹ ಒಂದು ಕಂಟೆಂಟ್ಗಳನ್ನು, ಆ ರೀತಿಯಾಗಿರ್ತಕ್ಕಂತಹ ಕ್ವಾಲಿಟಿಯನ್ನು ನಮಗೆ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು. ಸೊ ಇದರ ಬೆನ್ನಲ್ಲೇ ನಮಗೆ ಆ ಒಂದು ಜಸ್ಟ್ ಪೋಸ್ಟರ್ಗಳಲ್ಲಾಗಲಿ ಅಥವಾ ಆ ಒಂದು ಟೀಸರ್ ಏನು ರಾಯ ಅನ್ನುವಂತಹ ಇಂಟ್ರೊಡಕ್ಷನ್ ಟೀಸರ್ ಏನು ಬಿಟ್ಟಿದ್ರು, ಸೊ ಅದರಲ್ಲಾಗಿರ್ಬೋದು, ಸೊ ಹೈಪ್ ಅನ್ನುವಂಥದ್ದು ದುಪ್ಪಟ್ಟಾಗಿದೆ. ಬಟ್ ಆದರೆ ಅದಕ್ಕೆ ತಕ್ಕಂತೆ ಕಂಟೆಂಟ್ ಇರಬೇಕಲ್ಲ, ಸೊ ಕಂಟೆಂಟು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಎಷ್ಟೆಷ್ಟೋ ಮೂವಿಗಳನ್ನು ನಾವು ಈ ಮೊದಲು ನೋಡಿದ್ದೀವಿ. ಸೊ ಒಂದು ಒಳ್ಳೆ ಹೈಪ್ ಆಗಿರುತ್ತೆ, ಒಂದು ಒಳ್ಳೆ ಫ್ಯಾನ್ಸ್ ಫಾಲೋವರ್ಸ್ ಇರ್ತದೆ, ಒಂದು ಒಳ್ಳೆ ಒಂದು ನಂಬಿಕೆಯನ್ನು ಇಟ್ಟಿರ್ತಾರೆ. ಸೊ ಈ ಮೂವಿ ಏನೋ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತಪ್ಪ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರ್ತಾರೆ. ಬಟ್ ಆದರೆ ಎಲ್ಲೋ ಒಂದು ಕಡೆ ಕಂಟೆಂಟ್ ಅನ್ನುವಂಥದ್ದು ಅಷ್ಟು ಪ್ರಮಾಣದಲ್ಲಿ ಇಲ್ಲದೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ
ಆ ಮೂವಿ ಬಿದ್ದು ಹೋಗುವಂತಹ ಚಾನ್ಸಸ್ ಇರ್ತದೆ. ಸೊ ಆದರೆ ಇಲ್ಲಿ ಟಾಕ್ಸಿಕ್ ಮೂವಿಯಲ್ಲಿ ಆ ರೀತಿಯಾಗಿರ್ತಕ್ಕಂತಹ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸ ಆಗಲ್ಲ. ಬಿಕಾಸ್ ಯಾಕೆ ಅಂತಂದರೆ ಅಲ್ಲಿರ್ತಕ್ಕಂಥದ್ದು ನಟ ಯಶ್. ಸೊ ನಟ ಯಶ್ ಅವರ ಮೇಲೆ ಅತಿಯಾದ ಒಂದು ನಂಬಿಕೆ ಇದೆ. ಯಾಕೆ ಅಂತಂದರೆ ಅವರ ಪ್ರೀವಿಯಸ್ ನಾವು ವೀಡಿಯೋಸ್ಗಳನ್ನು ಅಥವಾ ಪ್ರೀವಿಯಸ್ ಮೂವೀಸ್ಗಳನ್ನು ನೋಡಿದಾಗ ಒಂದೊಂದು ಮೂವಿಯಿಂದನೂ ಕೂಡ ವಿಭಿನ್ನವಾಗಿರ್ತಕ್ಕಂಥ ಪಾತ್ರದ ಮೂಲಕ, ವಿಭಿನ್ನವಾಗಿರ್ತಕ್ಕಂತಹ ಕಥೆಯ ಒಂದು ಸೆಲೆಕ್ಷನ್ನ ಮೂಲಕ ಅಥವಾ ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ ಪ್ರೇಕ್ಷಕರು ಯಾವುದನ್ನು ಬಯಸ್ತಾರೆ, ಯಾವುದನ್ನು ನೋಡಲಿಕ್ಕೆ ಆತುರಿತಾರೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಅವರು ತೆರೆಯ ಮೇಲೆ ತರುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಸೊ ಅವರು ನಾನು ಎಲ್ಲೋ ಒಂದು ಕೇಳ್ಪಟ್ಟೆ, ಯಾವುದೋ ಒಂದು ಮೂವಿಯ ಸ್ಕ್ರಿಪ್ಟ್ನ ಅವರು ಚೂಸ್ ಮಾಡೋಕ್ಕಿಂತ ಮೊದಲು ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ಸ್ಕ್ರಿಪ್ಟ್ನ ನಾವು ಈಗ ಸ್ಟಾರ್ಟ್ ಮಾಡಿದ್ರೂ ಕೂಡ ಮುಂದೆ ಬರ್ತಕ್ಕಂತಹ 4-5 ವರ್ಷವೂ ಕೂಡ ಅದು ರನ್ನಿಂಗಲ್ಲಿರಬೇಕು, ಅದು ಎಲ್ರಿಗೂ ಕೂಡ ಇಷ್ಟ ಆಗುವಂತಹ ಕಂಟೆಂಟ್ ಆಗಿರಬೇಕು. ಸೊ ಅಂತಹ ಕಂಟೆಂಟನ್ನು ಅವರು ಚೂಸ್ ಮಾಡ್ತಾರಂತೆ. ಸೊ ಅದನ್ನು ನಾವು ಗಮನದಲ್ಲಿಟ್ಕೊಳ್ಳೋದಾಯಿತು ಅಂತಂದರೆ, ಈ ಪ್ರೀವಿಯಸ್ ಮೂವೀಸ್ಗಳನ್ನು ಏನು ಅವರು ಮಾಡಿದ್ರು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡಾಗ ನಟ ಯಶ್ ಅವರು ಯಾವುದೋ ಒಂದು ಚೆನ್ನಾಗಿರ್ತಕ್ಕಂತಹ ಕಂಟೆಂಟನ್ನೇ ಜನರ ಮುಂದೆ ತರಲಿಕ್ಕೆ ಬಯಸ್ತಾರೆ. ಆ್ಯಂಡ್ ಅವರ ಫ್ಯಾನ್ಸ್ಗೂ ಕೂಡ ಅದು ಹೆಮ್ಮೆ ತರುವಂತಹ ವಿಚಾರ ಆಗಿರ್ತದೆ ಅನ್ನುವಂಥದ್ದು ಎಲ್ಲರ ಒಂದು ನಂಬಿಕೆ. ಆದರೆ ಈಗ ಏನಾಗ್ತಾ ಇದೆ ಅಂತಂದರೆ, ಇವರು ಪ್ರೀವಿಯಸ್ 1 ವರ್ಷದ ಮೊದಲೇ ಏನು ಲಾಸ್ಟ್ ಇಯರು ಯಶ್ ಅವರ ಬರ್ತ್ಡೇ ದಿವಸ ಏನವರು ಒಂದು ಸಣ್ಣ ಟೀಸರ್ನ ಏನು ಬಿಟ್ಟಿದ್ರು, ಸೊ ಆ ಒಂದು ಟೀಸರಲ್ಲಿ ಅವರು ಮೆನ್ಷನ್ ಮಾಡಿದರು, ನೆಕ್ಸ್ಟ್ ಇಯರ್ ನಾವು ಮಾರ್ಚ್ 19ಕ್ಕೆ 2026ಕ್ಕೆ ನಾವು ಸಿನಿಮಾನ ತೆರೆಯ ಮೇಲೆ ತರಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡು ಆ ದಿವಸ ನಾನು ತೆರೆಯ ಮೇಲೆ ಸಿನಿಮಾನ ಬಿಡುಗಡೆ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಅವರೇನು ಅನೌನ್ಸ್ನ ಮಾಡಿದರು. ಬಟ್ ಆದರೆ ಈಗ ಮೊನ್ನೆ ಅಷ್ಟೇ ಬಂದಿರತಕ್ಕಂತಹ ಈ ಒಂದು ದುರಂಧರ್ ಮೂವಿ ಸಾಕಷ್ಟು ರೀತಿಯಲ್ಲಿ ಚೆನ್ನಾಗಿ ಓಡ್ತು. ಆದರೆ ಬೇಕಂತಾನೆ ಆ ಒಂದು ಮೂವಿನ ಟಕ್ಕರ್ ಕೊಡಲಿಕ್ಕೆ ಅಥವಾ ಟಾಕ್ಸಿಕ್ ಮೂವಿಯ ವಿರುದ್ಧವಾಗಿ ಬಿಡುಗಡೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಏನಾದರೂ ಅನ್ಕೊಂಡು ಅದನ್ನ ಡೇಟನ್ನು ಅನೌನ್ಸ್ ಮಾಡಿದ್ರು ಗೊತ್ತಿಲ್ಲ. ಬಟ್ ಆದರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ದುರಂಧರ್ 2 ಸಾಕಷ್ಟು ರೀತಿಯಲ್ಲಿ ನಿರೀಕ್ಷೆ ಇರ್ತಕ್ಕಂತಹ ಮೂವಿ. ದುರಂಧರ್ 1 ಮೂವಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಮೂವಿ. ಕೇವಲ ಒಂದು ಭಾಷೆಯಲ್ಲಿ ಮಾತ್ರ ಬಿಡುಗಡೆಯನ್ನು ಹೊಂದಿ ಸುಮಾರು 1300 ಕೋಟಿ ರೂಪಾಯಿಯನ್ನು ಕಲೆಕ್ಷನ್ ಮಾಡಿರ್ತಕ್ಕಂತಹ ಮೂವಿ. ಅದನ್ನು ನಾವು ಗಮನದಲ್ಲಿಟ್ಕೊಂಡಾಗ ಎಲ್ಲಿ ಇವೆರಡೂ ಮೂವಿಗಳು ಒಮ್ಮೆಲೆ ಬಂದಾಗ ಥಿಯೇಟರ್ಗಳ ಕೊರತೆ ಅನ್ನುವಂಥದ್ದು ಎಲ್ಲಿ ಹೆಚ್ಚಾಗುತ್ತೋ ಅನ್ನುವಂತಹ ಭಯ ಸಾಮಾನ್ಯವಾಗಿ ಇರ್ತಕ್ಕಂಥದ್ದು. ಎಲ್ಲಿ ದುರಂಧರ್ 2ಗೆ ಬಾಲಿವುಡ್ಡಲ್ಲಿ ಜಾಸ್ತಿ ಥಿಯೇಟರ್ಗಳು ಸಿಗ್ತವೆ. ಯಾಕಂತಂದರೆ ಇಡೀ ನಮ್ಮ ಸ್ಯಾಂಡಲ್ವುಡ್ ಆಗಿರ್ಬೋದು, ಟಾಲಿವುಡ್ ಆಗಿರ್ಬೋದು, ಯಾವುದೇ ಒಂದು ಚಿತ್ರರಂಗವನ್ನು ನಾವು ಗಮನದಲ್ಲಿಟ್ಕೊಂಡು ಹೇಳೋದಾಯಿತು ಅಂತಂದರೆ ಆಬ್ವಿಯಸ್ಲಿ ನಮಗೆ ಬಾಲಿವುಡ್ಡಲ್ಲಿ ಜಾಸ್ತಿ ಪ್ರೇಕ್ಷಕರು ಇರ್ತಕ್ಕಂಥದ್ದು ನಮಗೆ ಗಮನದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಸೊ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಹೇಳೋದಾಯಿತು ಅಂತಂದರೆ ಒಂದು ಸ್ವಲ್ಪ ಏನಾಗುತ್ತೆ ಅಂತಂದರೆ ಥಿಯೇಟರ್ಗಳ ಒಂದು ಕೊರತೆ ಅನ್ನುವಂಥದ್ದು ಆಗ್ಬೋದು. ಬಟ್ ಆದರೆ ನಾವು ವರ್ಲ್ಡ್ ವೈಡ್ ಹೋಗ್ತಾ ಇರೋದ್ರಿಂದ, ಅಂದರೆ ಕೇವಲ ಇಂಡಿಯಾದಲ್ಲಿರ್ತಕ್ಕಂತಹ ಅಥವಾ ಈ ಹಿಂದೆ ತೆರೆ ಕಂಡಿರ್ತಕ್ಕಂತಹ ಮಲ್ಟಿ ಲ್ಯಾಂಗ್ವೇಜ್ ಆಗಿರತಕ್ಕಂತಹ ಮಲಯಾಳಂ, ತೆಲುಗು, ತಮಿಳ್ ಮತ್ತು ಕನ್ನಡ, ಹಿಂದಿ ಈ 5 ಭಾಷೆಗಳನ್ನು ಹೊರತುಪಡಿಸಿ ನಮ್ಮ ಮೂವಿ ಮತ್ತೆ ಇಂಗ್ಲೀಷಲ್ಲಿಯೂ ಕೂಡ ಡಬ್ ಆಗಿರೋದ್ರಿಂದ, ಅಂದರೆ ಟಾಕ್ಸಿಕ್ ಮೂವಿ ಇಂಗ್ಲೀಷಲ್ಲೂ ಕೂಡ ಬಿಡುಗಡೆ ಆಗೋದ್ರಿಂದ ಇಂಟರ್ನ್ಯಾಷನಲ್ಲಲ್ಲಿಯೂ ಕೂಡ ನಮ್ಮ ಒಂದು ಚಿತ್ರ ಬಿಡುಗಡೆ ಆಗುತ್ತೆ. ಆ್ಯಂಡ್ ಅದರ ಒಂದು ಯಶಸ್ಸು ಅನ್ನುವಂಥದ್ದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗಿರಲ್ಲ. ಈ ಬಾರಿ ರಾಕಿಂಗ್ ಸ್ಟಾರ್ ಯಶ್ ಅವರು ಸಾಕಷ್ಟು ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟು ಆ್ಯಂಡ್ ಅವರ ಗೋಲ್ ಕೂಡ ಅದೇ ಇದ್ದಿದ್ದು. ಅವರ ಕಳೆದ ಒಂದು ಇಂಟರ್ವ್ಯೂವಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ರು. ಈಗ KGF 2 ಆಯಿತು, ನೆಕ್ಸ್ಟ್ ಯಾವ ರೀತಿಯಾಗಿ ಹೋಗ್ತೀರಾ, ಅಂದರೆ ಬಾಲಿವುಡ್ಡಿಗೆ ಹೋಗ್ತೀರಾ ಅಥವಾ ಯಾವ ರೀತಿಯಾಗಿ ಕೆಲಸ ಮಾಡ್ತೀರಾ, ಯಾವ ರೀತಿಯ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡ್ತೀರಾ ಅಂತಂದು ಹೇಳಿದಾಗ ಆಗ ಹೇಳ್ತಾರೆ ಯಶ್ ಅವರು, ಇಲ್ಲ ನಾವು ಅಲ್ಲಿ ಇಲ್ಲಿ ಹೋಗೋವಂಥದ್ದು ನೆಸೆಸರಿ ಇಲ್ಲ. ಸೊ ನಾವು ಎಲ್ಲಿರ್ತೀವೋ ಅಲ್ಲಿಂದನೇ ನಾವು ಜಾಸ್ತಿ ಆಡಿಯನ್ಸ್ನ ನಾವು ರೀಚ್ ಆಗುವಂತಹ ಕೆಲಸವನ್ನು ಮಾಡಬೇಕು, ನಾವು ಮಾಡುವಂಥ ಕೆಲಸದ ಮುಖಾಂತರ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೇಳಿದರು. ಸೊ ಹಾಗೆ ಅವ್ರು ಹೇಳಿರ್ತಕ್ಕಂತಹ ಮಾತನ್ನು ನಾವು ಗಮನದಲ್ಲಿ ಇಟ್ಕೊಂಡು ಹೇಳೋದಾಯಿತು ಅಂತಂದರೆ ಡೆಫಿನೆಟ್ಲಿ ಅವ್ರು ಮಾಡಿರ್ತಕ್ಕಂತಹ ಕಂಟೆಂಟ್ ಮೇಲೆ, ಅವ್ರು ಮಾಡಿರ್ತಕ್ಕಂತಹ ಸಿನಿಮಾದ ಮೇಲೆ ಅವರಿಗೆ ಪೂರ್ವ ರೀತಿಯಾಗಿರ್ತಕ್ಕಂತಹ ಒಂದು ನಂಬಿಕೆ, ವಿಶ್ವಾಸ ಇರೋದರಿಂದನೇ ಅವ್ರು ಬಿಟ್ಟಿರ್ತಕ್ಕಂತಹ ಪ್ರತಿಯೊಂದು ಪೋಸ್ಟರಲ್ಲಿಯೂ ಕೂಡ ನೀವು ಗಮನ ಮಾಡ್ಬೋದು 19/3/2026 ಅಂತಲೇ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿನೇ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ, ದುರಂಧರ್ 2 ಮೂವಿ ಅದೇ ಒಂದು ದಿವಸ ಬಿಡುಗಡೆ ಆದರೂ ಕೂಡ ನಾವು ಕೂಡ ಏನು ಕಡಿಮೆ ಇಲ್ಲ, ನಮಗೂ ಕೂಡ ನಂಬಿಕೆ ಇದೆ, ನಮಗೂ ಕೂಡ ವಿಶ್ವಾಸ ಇದೆ. ನಾವೇನು ಚಿತ್ರವನ್ನು ಬಿಡುಗಡೆ ಮಾಡಿದ್ದೀವಿ ಅಥವಾ ಚಿತ್ರವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ, ಆ ಒಂದು ಕಂಟೆಂಟ್ ಮೇಲೆ ನಮಗೆ ಪೂರ್ಣ ರೀತಿಯಾಗಿರ್ತಕ್ಕಂತಹ ಒಂದು ಸಂಪೂರ್ಣವಾಗಿರ್ತಕ್ಕಂತಹ
ಆತ್ಮವಿಶ್ವಾಸ ಇದೆ ಅನ್ನೋ ನಿಟ್ಟಿನಲ್ಲಿ ನಟ ಯಶ್ ಅವರಾಗಿರ್ಬೋದು ಅಥವಾ ಆ ಒಂದು ಟೀಮ್ ಏನಿದೆ ಟಾಕ್ಸಿಕ್ ಟೀಮ್, ಸೊ ಅವರೆಲ್ಲರೂ ಕೂಡ ಸಂಪೂರ್ಣವಾಗಿರ್ತಕ್ಕಂತಹ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಡೆಫಿನೆಟ್ಲಿ ಕೂಡ ಮಾರ್ಚ್ 19ನೇ ತಾರೀಕು ಚಿತ್ರ ಎಲ್ಲ ಒಂದು ಚಿತ್ರಮಂದಿರಗಳಲ್ಲಿಯೂ ಕೂಡ ಬಿಡುಗಡೆ ಆಗುತ್ತೆ. ಬಟ್ ಆದರೆ ನಮ್ಮ ಎಲ್ಲ ಒಂದು ಭಾರತೀಯ ಚಿತ್ರರಂಗದಲ್ಲಿಯೂ ಕೂಡ ಟಾಕ್ಸಿಕ್ ಮೂವಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಆದರೆ ಬಾಲಿವುಡ್ಡಲ್ಲಿ ಸ್ವಲ್ಪ ಥಿಯೇಟರ್ಗಳ ಒಂದು ಕೊರತೆ ಆಗುವಂತಹ ಚಾನ್ಸಸ್ ಇದೆ. ಬಟ್ ಆದರೆ ಎರಡೂ ಸಿನಿಮಾಗಳನ್ನು ಅಲ್ಲಿ ಏನು ಡಿಸ್ಟ್ರಿಬ್ಯೂಟರ್ಸ್ಗಳಿದ್ದಾರೆ, ಎರಡೂ ಸಿನಿಮಾಕ್ಕೂ ಕೂಡ ನಾವು ಆಫ್ ಅಂದರೆ 50-50% ನಾವು ಥಿಯೇಟರ್ಗಳನ್ನು ಮೀಸಲಿಡ್ತೀವಿ. ಯಾವ ಸಿನಿಮಾಕ್ಕೆ ಪ್ರೇಕ್ಷಕರು ಯಾವ ರೀತಿಯಾಗಿ ಜಾಸ್ತಿ ರೆಸ್ಪಾನ್ಸ್ನ ಕೊಡ್ತಾರೆ ಅಂದರೆ, ಟಾಕ್ಸಿಕ್ ಮೂವಿ ಚೆನ್ನಾಗಿತ್ತು ಅಂತಂದರೆ, ಟಾಕ್ಸಿಕ್ ಮೂವಿಗೆ ಜಾಸ್ತಿ ಆಸಕ್ತರಾಗಿದ್ದರು ಅಂತಂದರೆ, ಸೊ ನಾವು ಥಿಯೇಟರ್ಗಳ ಸಂಖ್ಯೆಯನ್ನು ಟಾಕ್ಸಿಕ್ಗೆ ಜಾಸ್ತಿ ಮಾಡ್ತೇವೆ, ಇನ್ಕ್ರೀಸ್ ಮಾಡ್ತೇವೆ. ಅದೇ ರೀತಿಯಲ್ಲಿ ಏನಾದರೂ ದುರಂಧರ್ 2ಗೆ ಏನಾದರೂ ಟಾಕ್ಸಿಕ್ಗಿಂತಲೂ ಕೂಡ ಜಾಸ್ತಿ ಇಂಟ್ರೆಸ್ಟನ್ನು, ಆಸಕ್ತಿಯನ್ನು ಪ್ರೇಕ್ಷಕ ವರ್ಗ ತೋರಿಸಿದ್ರು ಅಂತಂದರೆ, ನಾವು ಟಾಕ್ಸಿಕ್ ಬದಲಾಗಿ ದುರಂಧರ್ 2ಗೆ ಥಿಯೇಟರ್ಗಳ ಸಂಖ್ಯೆಯನ್ನು ಇನ್ಕ್ರೀಸ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವ್ರು ಹೇಳಿರ್ತಕ್ಕಂತಹ ಮಾತು. ಸೊ ಇಲ್ಲಿ ಕಂಟೆಂಟ್ ಮೇನ್ ಆಗುತ್ತೆ. ಯಾವ ರೀತಿಯಾಗಿ ನಾವು ಕಂಟೆಂಟನ್ನು ಕೊಡ್ತೀವಿ ಅನ್ನೋದರ ಮೇಲೆ ಪ್ರೇಕ್ಷಕ ವರ್ಗವು ಯಾವುದನ್ನು ನೋಡಬೇಕು, ಯಾವುದನ್ನು ಬಿಡಬೇಕು, ಯಾವುದರ ಕಡೆ ಹೆಚ್ಚು ಆಸಕ್ತರಾಗಿದ್ದಾರೆ ಅನ್ನುವಂಥದ್ದು ಗಮನದಲ್ಲಿ ಬರ್ತದೆ. ಸೊ ಹಾಗಾಗಿ ಇಲ್ಲಿ ಥಿಯೇಟರ್ ಸಿಗಲ್ವೇನೋ ಅಥವಾ ಸಿಕ್ಕರೂ ಕೂಡ ಎಷ್ಟು ಸಿಗುತ್ತೆ ಅನ್ನುವಂಥದ್ದು ಏನಿಲ್ಲ. ಸೊ ಕಂಟೆಂಟ್ ಮ್ಯಾಟರ್ ಆಗುತ್ತೆ. ಯಾವ ರೀತಿಯಾಗಿ ಕಂಟೆಂಟು ಚೆನ್ನಾಗಿತ್ತು, ಪ್ರೇಕ್ಷಕ ವರ್ಗ ಯಾವುದನ್ನು ನೋಡಲಿಕ್ಕೆ ಜಾಸ್ತಿ ಆಸಕ್ತರಾಗಿರ್ತಾರೋ ಅಂತಹ ಒಂದು ಸಿನಿಮಾಗೆ ಥಿಯೇಟರ್ಗಳ ಸಂಖ್ಯೆಯನ್ನು ಇನ್ಕ್ರೀಸ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂತಹ ಲೋಕಲ್ ಡಿಸ್ಟ್ರಿಬ್ಯೂಟರ್ಸ್ಗಳು ಹೇಳಿರ್ತಕ್ಕಂತಹ ಮಾತು. ಸೊ ಹಾಗಾಗಿ ಎಲ್ಲಿಯೂ ಕೂಡ ನಾವು ಗೊಂದಲಕ್ಕೆ ಒಳಗಾಗುವಂತಹ ಚಾನ್ಸೇ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ನಮಗೆ ಥಿಯೇಟರ್ಗಳ ಸಂಖ್ಯೆ ಕಡಿಮೆ ಆದರೂ ಕೂಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿಯೂ ಕೂಡ ನಮಗೆ ನಮ್ಮ ಚಿತ್ರ ಬಿಡುಗಡೆ ಆಗೋದರಿಂದ, ಸೊ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಒಂದು ಒಳ್ಳೆಯ ಸಂಚಲನವನ್ನು ಸೃಷ್ಟಿ ಮಾಡೋದ್ರ ಜೊತೆಗೆ ಔಟ್ ಆಫ್ ಕಂಟ್ರಿಯಲ್ಲಿಯೂ ಕೂಡ ಈ ಒಂದು ಚಿತ್ರ ಇಂಗ್ಲೀಷಲ್ಲಿಯೂ ಕೂಡ ಬಿಡುಗಡೆ ಆಗೋದ್ರಿಂದ ಅಲ್ಲಿರ್ತಕ್ಕಂತಹ ಒಂದು ಏನು ಸಿನಿಮಾ ಪ್ರೇಕ್ಷಕರ ಒಂದು ಗಮನವನ್ನು ಸೆಳೆಯತಕ್ಕಂತಹ ಕೆಲಸವನ್ನು ನಟ ಯಶ್ ಅವರು ಟಾಕ್ಸಿಕ್ ಮುಖಾಂತರ ಮಾಡಿರ್ತಾರೆ ಅನ್ನುವಂತಹ ಭರವಸೆ ನನಗಿದೆ. ಬಿಕಾಸ್ ಯಾಕೆ ಅಂತಂದರೆ ಈ ಕಂಟೆಂಟನ್ನು ನಾವು ನೋಡಿದಾಗ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿರ್ತಕ್ಕಂತಹ ಒಂದು ತಾರಾಗಣ ಏನಿದೆ, ಸೊ ಅವರು ಎಲ್ಲರೂ ಕೂಡ ಹೇಳಿರ್ತಕ್ಕಂತಹ ಈ ಹಿಂದೆ ಕೆಲವೊಂದಿಷ್ಟು ತುಣುಕುಗಳನ್ನು ನಾವು ನೋಡಿದಾಗ ಟಾಕ್ಸಿಕ್ ಮೂವಿಯ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ನ ಎಲ್ಲರೂ ಕೂಡ ಶೇರ್ ಮಾಡಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಕೆಲವೊಂದು ತಮಿಳ್ ಆ್ಯಕ್ಟರ್ ಅನಿಸುತ್ತೆ ಅವರು. ಸೊ ಅವರು KGF 2ಗಿಂತಲೂ ಕೂಡ ಈ ಒಂದು ಮೂವಿ ಭಿನ್ನವಾಗಿದೆ, 10 ಪಟ್ಟು ಜಾಸ್ತಿ ಆಗಿರ್ತಕ್ಕಂತಹ ಒಂದು ಕ್ರೇಜ್ನ ಸೃಷ್ಟಿ ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ಮಾತಾಡ್ತಾ ಇದ್ರು. ಸೊ ಅಲ್ಲೇ ನೀವು ಊಹೆ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಾವು ಅಂದ್ಕೊಂಡಿರ್ತೀವಿ KGF 2 ಮೂವಿನೇ ಅಲ್ಟಿಮೇಟು, ಓಕೆ KGF ಮೂವಿಗಿಂತ ಈ ಮೂವಿ ಅಷ್ಟು ಹಲ್ಚಲನ್ನು ಸೃಷ್ಟಿ ಮಾಡಲ್ವೇನೋ ಅಂತೇಳಿ. ಸೊ ನೀವು ಗಮನಿಸ್ಬೋದು, ಆಫ್ಟರ್ KGF 2 ಆದಮೇಲೆ ಆ ರೀತಿಯಾಗಿರ್ತಕ್ಕಂತಹ ಮಾಸ್ ಫ್ಯಾನ್ಸ್ಗೆ ಒಂದು ಫೀಲ್ ಕೊಡ್ತಕ್ಕಂತಹ ಮೂವಿ ಬಹುಶಃ ಬಂದಿರಲಿಲ್ಲ. ಬಟ್ ಆದರೆ ಆ ಮೂವಿಗಿಂತಲೂ ಕೂಡ 10 ಪಟ್ಟು ಜಾಸ್ತಿ ಇರುತ್ತೆ ಈ ಮೂವಿಲಿ ಅಂತಂದಾಗ, ಸೊ ನಾವು ಊಹೆ ಮಾಡ್ಕೋಬೇಕು ಆ ಕಂಟೆಂಟು ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು. ಸೊ ಡೆಫಿನೆಟ್ಲಿ ಕೂಡ KGF 2 ಮೂವಿಗಿಂತಲೂ ಕೂಡ ಟಾಕ್ಸಿಕ್ ಮೂವಿ ಸಂಚಲನವನ್ನು ಸೃಷ್ಟಿ ಮಾಡೋದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡೌಟ್ ಬೇಡ. ಸೊ ಒಂದು ಒಳ್ಳೆ ಕಂಟೆಂಟನ್ನು ನಟ ಯಶ್ ಅವರು ಕಳೆದ 4 ವರ್ಷಗಳಿಂದಲೂ ಕೂಡ ಸತತವಾಗಿರ್ತಕ್ಕಂತಹ ಪ್ರಯತ್ನವನ್ನು ಪಟ್ಟು ಒಂದು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿ ಯಾವುದೇ ರೀತಿಯಾಗಿಯೂ ಕೂಡ ಡೈವರ್ಟ್ ಆಗದೆ ಒಂದು ಕಂಟೆಂಟನ್ನು ಜನರ ಮುಂದೆ ತರಲಿಕ್ಕೆ ಯಾವ ರೀತಿಯಾಗಿ ಅವರು ಶ್ರಮ ಪಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೆಲ್ರಿಗೂ ಕೂಡ ಗೊತ್ತಿರತಕ್ಕಂತಹ ಅಂಶ. ಸೊ ಅದರ ಒಂದು ಬೆನ್ನಲ್ಲೇ ಬಿಡುಗಡೆ ಆಗಿರ್ತಕ್ಕಂಥ ಎಲ್ಲ ಕಂಟೆಂಟ್ಗಳು ಕೂಡ ಆ ಒಂದು ಕ್ವಾಲಿಟಿಯನ್ನು ನಮಗೆ ಫೀಲ್ ಮಾಡುತ್ತೆ. ಸೊ ಅದೇ ರೀತಿಯಾಗಿ ಕಂಟೆಂಟು ಕೂಡ ಅದೇ ರೀತಿಯಾಗಿ ಇರ್ತದೆ ಅನ್ನುವಂತಹ ಭರವಸೆಯೊಂದಿಗೆ ನಾವು ಸ್ವಲ್ಪ ದಿನ ವೇಟ್ ಮಾಡೋಣ. ಈಗ ಏನು ರಾಯಾ ಇಂಟ್ರೊಡಕ್ಷನ್ ಟೀಸರ್ ಏನು ಬಿಟ್ಟರೋ ಅದಾದಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಪೋಸ್ಟ್ಗಳಾಗಲಿ ಅಥವಾ ವಿಚಾರವನ್ನು ಟಾಕ್ಸಿಕ್ ಟೀಮ್ ಹಂಚಿಕೊಂಡಿಲ್ಲ. ಆದರೆ ಬಲ್ಲ ಮೂಲಗಳ ಪ್ರಕಾರವಾಗಿ ಫೆಬ್ರವರಿ 10ನೇ ತಾರೀಕಿನ ಮೇಲ್ಪಟ್ಟು ಎಲ್ಲ ಅಂದರೆ ಟಾಕ್ಸಿಕ್ ಮೂವಿಯ ಬಗ್ಗೆ ಸಂಬಂಧಪಟ್ಟಂತೆ ಪೋಸ್ಟರ್ಗಳಾಗಿರ್ಬೋದು ಅಥವಾ ಇನ್ನಿತರೆ ಆ್ಯಕ್ಟರ್ಸ್ಗಳ ರಿವೀಲ್ ಮಾಡ್ತಕ್ಕಂತಹ ಪೋಸ್ಟರ್ಗಳಾಗಿರ್ಬೋದು ಅಥವಾ ವಿಚಾರಗಳಾಗಿರ್ಬೋದು, ಕಂಟೆಂಟ್ಗಳಾಗಿರ್ಬೋದು ಒಂದೊಂದೇ ಬಿಡುವಂತಹ ಕೆಲಸವನ್ನು ಆಫ್ಟರ್ ಪ್ರಮೋಷನ್ನ ಸ್ಟಾರ್ಟ್ ಮಾಡ್ತಕ್ಕಂಥದ್ದನ್ನು ಟಾಕ್ಸಿಕ್ ಟೀಮ್ ಮಾಡುತ್ತೆ ಅನ್ನುವಂಥದ್ದು ಬಂದಿರತಕ್ಕಂತಹ ಅಪ್ಡೇಟ್. ಸೊ ಇದಾಗಿತ್ತು ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ. ಮತ್ತು ದುರಂಧರ್ ಮೂವಿಗೆ ಸಂಬಂಧಪಟ್ಟಂತೆ ಥಿಯೇಟರ್ಗಳಲ್ಲಿ ಆಗ್ತಕ್ಕಂತಹ ಗೊಂದಲಕ್ಕೆ ಒಂದಿಷ್ಟು ಅಂಶವನ್ನು ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನ. ಸೊ ನೀವೇನಾದರೂ ಇದೇ ನಮ್ಮ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಡುತ್ತಿದ್ದರೆ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಚಿತ್ರ
ಪ್ರೇಮಿಗಳಿಗೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಅಪ್ಡೇಟ್ ಬಂತು ಅಂತಂದರೆ ನಿಮಗೆ ವಿಡಿಯೋಸ್ಗಳನ್ನು ಮಾಡಿ ಮಾಹಿತಿಗಳನ್ನು ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸೊ ನನಗೆ ಗೊತ್ತು ವಿಡಿಯೋ ಸ್ವಲ್ಪ ಲೆಂತ್ ಆಯಿತು, ಬಟ್ ಆದರೆ ಮಾಹಿತಿ ಇದೆ ಅಂತೇಳಿ ಭಾವಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.